ಸ್ನೇಹಿತರು ನಮಸ್ಕಾರ. HBS ನ್ಯೂಸ್ ಇನ್ಫೋದ ಇನ್ನೊಂದು ಮಹತ್ವದ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಾವು ನಿಮಗೆ ಹೇಳ್ತಾ ಇದ್ದೀವಿ ಭಗವದ್ಗೀತೆಯ ಇತಿಹಾಸ. ಈ ಭಗವದ್ಗೀತೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ರಾಚೀನ ಕಾಲದಿಂದಲೂ ಮಾನವನ ಚಿಂತನೆ, ತತ್ವಜ್ಞಾನ ಮತ್ತು ನೈತಿಕತೆಯನ್ನು ರೂಪಿಸಿದ ಅನೇಕ ಗ್ರಂಥಗಳಿವೆ. ಆದರೆ ಅವುಗಳಲ್ಲಿ ಕಾಲವನ್ನು ಮೀರಿ ನಿಂತಿರುವಂತಹ ಯುಗ ಯುಗಗಳಿಂದ ಕೋಟ್ಯಂತರ ಜನರನ್ನು ಮಾರ್ಗದರ್ಶನ ಮಾಡ್ತಾ ಇರುವಂತಹ ಒಂದು ಶಾಶ್ವತ ಗಾನ ಅಂದರೆ ಅದೇನೇ ಭಗವದ್ಗೀತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಭಗವದ್ಗೀತೆಯ ಪ್ರೇರಣೆ ನೋಡೋದಾದರೆ ಪೂರ್ವ ಮತ್ತು ಪಾಶ್ಚಾತ್ಯ ಜಗತ್ತಿನ ಮಹಾನ್ ಚಿಂತಕರಾದ ಹೆನ್ರಿ ಥೋರೋ, ಶೇಗಲ್, ಸೊಪೆನ್ಲಾವರ್, ಕಾರ್ಲ್ ಯಾಂಗ್ ಮತ್ತೆ ಹರ್ಮನ್ ಹೆಸ್ಸಿ ಎಲ್ಲರ ಹೃದಯಗಳನ್ನು ಈ ಗೀತೆ ಸ್ಪರ್ಶಿಸಿದೆ. ಅಮೆರಿಕದ ಪ್ರಸಿದ್ಧ ಸಾಹಿತಿ ರಾಲ್ಫ್ ವಾಲ್ಡೋ ಎಮರ್ಸನ್ ಗೀತೆಯ ಬಗ್ಗೆ ಹೀಗೆ ಬರೆದಿದ್ದಾರೆ: ಇದು ನನಗೆ ಅದ್ಭುತವಾದ ದಿನವನ್ನು ಕೊಟ್ಟಿದೆ, ರಾಜನ ಮಾತಿನಂತಿತ್ತು, ಮಹತ್ವದ, ಶಾಂತ, ಸಮನ್ವಯಪೂರ್ಣ ಅಂತ ಹಾಡಿ ಹೊಗಳಿದ್ದಾರೆ. ಇನ್ನು ದುರ್ಯೋಧನನ ದ್ರೋಹ, ಪಾಂಡವರನ್ನ ಹಲವು ಸಲ ಕೊಲ್ಲಲು ಪ್ರಯತ್ನ ಪಟ್ಟರೂ ಕೂಡ ದುರ್ಯೋಧನನು ಕೊನೆಗೆ ಮೋಸದ ಜೂಜಿನಿಂದ ಅವರ ರಾಜ್ಯವನ್ನೇ ಕಸಿದುಕೊಂಡ. ಪಾಂಡವರು 13 ವರ್ಷಗಳ ವನವಾಸಕ್ಕೆ ತೆರಳಬೇಕಾಯಿತು. ವನವಾಸದ ನಂತರ ಅವರು ತಮ್ಮ ರಾಜ್ಯವನ್ನು ಹಿಂದಿರುಗಿಸಲು ಕೇಳಿದಾಗ ದುರ್ಯೋಧನ 5 ಹಳ್ಳಿಗಳನ್ನಾದರೂ ಕೊಡಿ ಎಂಬ ಬೇಡಿಕೆಯನ್ನು ಸಹ ತಿರಸ್ಕರಿಸಿಬಿಟ್ಟ. ನಾನು ಒಂದು ಸೂಜಿ ತೂರಲು ಜಾಗವನ್ನು ಕೂಡ ಕೊಡಲಾರೆ ಅಂತ ಅವಮಾನ ಮಾಡಿದ. ಇನ್ನು ಶ್ರೀಕೃಷ್ಣ ಪಾಂಡವರ ಮಾವನ ಮಗನಾಗಿದ್ದರೂ ಕೂಡ ಶ್ರೀಕೃಷ್ಣ ವಾಸ್ತವದಲ್ಲಿ ಪರಮಾತ್ಮನ ಅವತಾರ. ಧರ್ಮ ರಕ್ಷಣೆಗೆ ಮತ್ತು ಅಧರ್ಮದ ನಾಶಕ್ಕೆ ಭೂಮಿಗೆ ಬಂದವರು. ಅವರು ಶಾಂತಿ ಸಂದೇಶದೊಂದಿಗೆ ಕೌರವರ ಬಳಿಗೆ ಹೋದರೂ ಕೂಡ ದುರ್ಯೋಧನ ಅದನ್ನು ಕೇಳಲಿಲ್ಲ. ಆದ್ದರಿಂದ ಯುದ್ಧ ಅನಿವಾರ್ಯವಾಯಿತು. ಇದೇ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಯಿತು. ಸಿರಿಯಾದಿಂದ ಚೀನಾದವರೆಗೆ ಅನೇಕ ರಾಷ್ಟ್ರಗಳ ರಾಜರು ಈ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಶ್ರೀಕೃಷ್ಣ ನಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಹೇಳಿ ಅರ್ಜುನನಿಗೆ ರಥದ ಸಾರಥಿಯಾಗುತ್ತೇನೆ ಅಂತ ಮಾತ್ರ ಒಪ್ಪಿಕೊಂಡ್ರು. ಕ್ರಿಸ್ತಪೂರ್ವ 3138 ಡಿಸೆಂಬರ್ 2 ಮಹಾಸೇನೆಗಳು ಕುರುಕ್ಷೇತ್ರದಲ್ಲಿ ಅಣಿಯಾದವು. ಈ ಕುರುಕ್ಷೇತ್ರ ಎಂಬ ಹೆಸರು ಬರಲು ಕಾರಣ ಏನಂದ್ರೆ ಇದು ಒಂದು ಪವಿತ್ರ ಭೂಮಿ. ಅಲ್ಲಿ ಕುರು ರಾಜರು ಮಾಡಿದ ತಪಸ್ಸು ಮತ್ತು ಈ ಭೂಮಿಯಲ್ಲಿ ಸಾಯುವವರೆಗೂ ಸ್ವರ್ಗಲೋಕ ಪಡೆಯುತ್ತಾರೆ ಎಂಬ ವರ. ಆದ್ದರಿಂದ ಕುರುಕ್ಷೇತ್ರವನ್ನೇ ಈ ಯುದ್ಧದ ಭೂಮಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಇನ್ನು ಅರ್ಜುನನ ಸಂಕಟ ಮತ್ತೆ ದಿವ್ಯದ ಪರಿಹಾರ ಹೇಗೆ ಅಂದರೆ ಯುದ್ಧದ ಮೊದಲನೇ ದಿನವೇ ಅರ್ಜುನನ ಮನಸ್ಸಿನಲ್ಲಿ ಭಾರಿ ದ್ವಂದ್ವ. ಯುದ್ಧದಲ್ಲಿದ್ದವರು ತನ್ನ ಗುರುಗಳು, ಬಂಧುಗಳು, ಸ್ನೇಹಿತರು ಇವರನ್ನೇ ಕೊಲ್ಲಬೇಕೆ ಅಥವಾ ಯುದ್ಧ ಬಿಟ್ಟು ಅಹಿಂಸೆಯ ಮಾರ್ಗ ಹಿಡಿಯಬೇಕೆ? ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ನೀಡಿದ ದಿವ್ಯ ಸಂದೇಶವೇ ಭಗವದ್ಗೀತೆ. ಇನ್ನು ನೀವು ಈ ಸಂಜಯನ ಬಗ್ಗೆ ಕೇಳಲೇಬೇಕು. ಈ ಸಂಜಯ ಅನ್ನುವುದು ಒಂದು ಬಹು ಮುಖ್ಯವಾದ ಪಾತ್ರ. ಇವರು ಧೃತರಾಷ್ಟ್ರನ ಅಂದರೆ ಕೌರವರ ಕಡೆಯಲ್ಲಿದ್ದಂತಹ ಈ ಸಂಜಯ ವ್ಯಾಸರಿಂದ ವರಪ್ರಾಪ್ತನಾದ ಈ ಸಂಜಯ ದೂರದಲ್ಲಿದ್ದರೂ ಕೂಡ ತನ್ನ ದೂರದೃಷ್ಟಿಯಿಂದ ಆ ದೂರದಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿಷಯಗಳನ್ನು ಈ ಸಂಜಯ ಧೃತರಾಷ್ಟ್ರನಿಗೆ ಕುಳಿತಲ್ಲಿಯೇ ವರದಿಯನ್ನು ಒಪ್ಪಿಸುವಂತಹ ಒಂದು ವರವನ್ನು ಪಡೆದಿದ್ರು. ಈ ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿದ್ದು ದೂರದಲ್ಲಿದ್ದ ಯುದ್ಧ ಭೂಮಿಯನ್ನೇ ನೇರವಾಗಿ ನೋಡಿ ಅದನ್ನು ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ಮತ್ತು ಅರ್ಜುನನ ಆ ಪವಿತ್ರ ಸಂವಾದವನ್ನು ವಿವರವಾಗಿ ತಿಳಿಸ್ತಾ ಇದ್ರು. ಈ ಭಗವದ್ಗೀತೆ ಮಾನವ ಕುಲಕ್ಕೆ ನೀಡಿದ ಅತ್ಯಂತ ಅಮೂಲ್ಯವಾದ ಒಂದು ಗ್ರಂಥ. ಇದು ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ, ಎಲ್ಲ ಜನಾಂಗಕ್ಕೂ ಅನ್ವಯಿಸುವ ಧಾರ್ಮಿಕ ಆಧ್ಯಾತ್ಮಿಕ ಜ್ಞಾನಕೋಶ. ನಾನು ಯಾರು, ಈ ಕಷ್ಟಗಳ ನಡುವೆ ಶಾಂತಿಯಾಗಿ ಬದುಕುವುದು ಹೇಗೆ ಎಂಬ ಪ್ರಶ್ನೆಗಳಿಗೆ ಗೀತೆ ಸ್ಪಷ್ಟವಾದ ಉತ್ತರವನ್ನು ನೀಡಿದೆ. ಥೋರೋ ಎಮರ್ಸನ್, ಗಾಂಧಿ, ಐನ್ಸ್ಟೀನ್, ಓಪೆನ್ಹೈಮರ್ ಇವರು ಈ ಗೀತೆಯಿಂದಲೇ ಪ್ರೇರಣೆ ಪಡೆದರು ಅಂತ ಹೇಳಲಾಗುತ್ತೆ. ಗೀತೆಯಲ್ಲಿ ವೇದ ಉಪನಿಷತ್ತುಗಳ ಸಾರವಿದೆ. ಮಾನವನ ನಿಜ ಸ್ವರೂಪವನ್ನು ಅರಿಯುವುದು, ಜೀವನದ ಗುರಿಯನ್ನು ತಿಳಿಯುವುದು, ಪರಮಾತ್ಮನೊಂದಿಗೆ ಏಕೀಭವಿಸುವುದು ಗೀತೆಯ ಮೂಲ ಸಂದೇಶ. ಗೀತೆಯಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇವೆಲ್ಲವೂ ಕೂಡ ಸಮನ್ವಯಗೊಂಡಿವೆ. ಯುದ್ಧ ಅಂದರೆ ನಾಶ, ಹಿಂಸೆ,
ಅಹಿಂಸೆಯೇ ಭಾರತೀಯ ಸಂಸ್ಕೃತಿಯ ಹೃದಯ. ಆದರೆ ಈ ದಿವ್ಯ ಸಂದೇಶ ಅರಣ್ಯದಲ್ಲಿ ಅಲ್ಲ, ಪರ್ವತದಲ್ಲಿ ಅಲ್ಲ, ಅದು ಯುದ್ಧ ಭೂಮಿಯಲ್ಲಿ. ಅದರ ಮೂಲಕ ಗೀತೆ ಹೇಳುವುದು ಜೀವನದ ಕಠಿಣ ಪರಿಸ್ಥಿತಿಗಳ ಮಧ್ಯೆಯೂ ಧರ್ಮ ಮತ್ತು ಸತ್ಯವನ್ನು ಕಾಯ್ದುಕೊಳ್ಳಬೇಕು ಅಂತ. ಈ ಭಗವದ್ಗೀತೆಯಲ್ಲಿ 18 ಸಂಖ್ಯೆಗೆ ಒಂದು ಮಹತ್ವವಿದೆ. ಈ 18 ಸಂಖ್ಯೆಯ ಮಹತ್ವವನ್ನು ನೋಡೋಣ ಬನ್ನಿ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಮಹಾಭಾರತದಲ್ಲಿ 18 ಪರ್ವಗಳು, ಕುರುಕ್ಷೇತ್ರ ಯುದ್ಧ 18 ದಿನಗಳು, ಯುದ್ಧ ಭೂಮಿಯಲ್ಲಿ 18 ಅಕ್ಷೌಹಿಣಿ ಸೈನ್ಯಗಳು. ಒಂದು ಅಕ್ಷೌಹಿಣಿಯಲ್ಲಿರುವ ಎಲ್ಲ ಘಟಕಗಳ ಸಂಖ್ಯೆಗಳ ಮೊತ್ತ ಹಾಕಿದರೂ ಕೂಡ 18 ಬರುತ್ತೆ. ಗೀತೆಯ 10ನೇ ಅಧ್ಯಾಯದಲ್ಲಿ ಭಗವಂತನ ದಿವ್ಯ ರೂಪಗಳ ವಿವರಣೆಯನ್ನು 18 ಶ್ಲೋಕಗಳಲ್ಲಿ ಇದೆ. ಇನ್ನು ಕಠೋಪನಿಷತ್ತಿನಲ್ಲಿ ಕೂಡ 18 ದಿವ್ಯ ರೂಪಗಳ ವರ್ಣನೆ ಇದೆ ಅಂತ ಹೇಳಲಾಗುತ್ತೆ. ಭಗವದ್ಗೀತೆ ಮಾನವ ಕುಲಕ್ಕೆ ಭಗವಂತನಿಂದ ದೊರಕಿದ ದಿವ್ಯ ಗಾನ. ಜೀವನದ ಯುದ್ಧ ಭೂಮಿಯಲ್ಲಿ ಸಂಕಟವನ್ನು ಗೆಲ್ಲಲು, ಸತ್ಯ ಮತ್ತು ಧರ್ಮವನ್ನು ಉಳಿಸಿಕೊಳ್ಳಲು, ಶಾಂತಿ ಮತ್ತು ಜ್ಞಾನವನ್ನು ಪಡೆಯಲು ನಿನ್ನೆಯಷ್ಟೇ ಅಲ್ಲ, ಇಂದಿಗೂ ಮತ್ತು ನಾಳೆಯಾದರೂ ಕೂಡ ಮಾರ್ಗದರ್ಶಕವಾಗಿರುವಂತಹ ಶಾಶ್ವತ ಬೆಳಕು. ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಹುಟ್ಟಿದಂತಹ ಶಾಂತಿಯ ಸಂವಾದ, ಮಾನವನನ್ನ ಮಾನವೀಯತೆಯೆಡೆಗೆ ನಡೆಸಿದ ಯುಗಾಂತರಗಳ ದೀಪ. ಇದು ಭಗವದ್ಗೀತೆಯ ಉದ್ಭವ, ಇತಿಹಾಸ ಮತ್ತು ಅದರ ದಿವ್ಯ ಬೋಧನೆಗಳ ಒಂದು ಸಂಕ್ಷಿಪ್ತ ಪ್ರವಾಸ. ಮುಂದಿನ ಸಂಚಿಕೆಗಳಲ್ಲಿ ಗೀತೆಯ 18 ಅಧ್ಯಾಯಗಳ ತತ್ವವನ್ನು ಆಳವಾಗಿ ತಿಳಿದುಕೊಳ್ಳಲು ನಮ್ಮೊಂದಿಗಿರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.